सभी को नमस्कार दोस्तों. ಯಾರ್ಯಾರೆಲ್ಲ ಮೊಹರಂ ಕೊನೆ ದಿನ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀರೋ ಅವರಿಗೆಲ್ಲ ಮೊಹರಂ ಕೊನೆ ದಿನ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಡ್ಯೂಟಿ ರಜೆ ಇತ್ತು. ಆದ್ದರಿಂದ ನಾನು ನಮ್ಮ ಅಮ್ಮ ಹೊನ್ನಾಳಿ ಸಿಟಿ ಕಡೆ ಬಂದಿದ್ವಿ ಶಾಪಿಂಗಿಗೆ ಅಂತ ಹೇಳಿ. ಮೊದಲಿಗೆ ಪಪ್ಪಾಯಿ ಹಣ್ಣು ತೊಗೊಂಡು ಅದಾದಮೇಲೆ SBI ಗ್ರಾಹಕರ ಸೇವಾ ಕೇಂದ್ರದಲ್ಲಿ ಅಮೌಂಟ್ ಬಿಡಿಸೋದಿತ್ತು. ಬಿಡಿಸಿ 1 kg ಬಾಳೆಹಣ್ಣು ತಗೊಂಡು ಮತ್ತು ಕುಡಿಯೋ ನೀರಿನ ಕ್ಯಾನು ಹಾಳಾಗಿತ್ತು. ಅದರಿಂದ ಕುಡಿಯೋ ನೀರಿನ ಕ್ಯಾನ್ ತಗೊಂಡು ಮನೆಗೆ ರಿಟರ್ನ್ ಆದ್ವಿ. ಮಳೆ ಇರೋದ್ರಿಂದ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದಾದಮೇಲೆ ಹೆಸರು ಕಾಳನ್ನು ಮೊಳಕೆ ಇಟ್ಟಿದ್ದೆ. ಸೊ ಅವು ಮೊಳಕೆ ಆಗಿದ್ವು ಹೆಸರು ಕಾಳು. ಅದನ್ನು ತಿಂದು ಅದಾದಮೇಲೆ ನಮ್ಮ ಆಂಟಿ ಮತ್ತು ನಮ್ಮಮ್ಮ ರಜೆ ಇರೋದ್ರಿಂದ ಕರ್ಜಿಕಾಯಿ ಮತ್ತು ಪೂರಿ ಮಾಡಿದರು. ಅದೊಂದೆರಡು ತಿಂದೆ. ಅದಾದಮೇಲೆ ನಮ್ಮ ಹುಡುಗ ಒಂದು ಕರ್ಜಿಕಾಯಿ ಕೊಟ್ಟಿದ್ದೆ ಅವನಿಗೆ. ಆ ಒಂದು ಕರ್ಜಿಕಾಯಿ ತಿಂದು ಆ ಟೇಸ್ಟಿಗೆ 1 hour ವೇಸ್ಟ್ ಮಾಡಿದ್ದ ನೋಡಿರಿ. ಇನ್ನೊಂದು ಕರ್ಜಿಕಾಯಿ ಹಾಕೋ ತನಕನೂ ಬಿಟ್ಟಿಲ್ಲ ಅವನು. ನೋಡ್ರಿ ಹೆಂಗೆ ಮಾಡ್ತಿದ್ದಾನೆ ಅವನು. ಅಯ್ಯೋ ದೇವ್ರೆ, ಒಂದು ಕರ್ಜಿಕಾಯಿಗೋಸ್ಕರ ಅವನು 1 hour ವೆಯ್ಟ್ ಮಾಡಿದ್ದಾನೆ ನೋಡ್ರಿ. ಆ ಟೇಸ್ಟಿಗೆ ಅವನು ಫಿದಾ ಆಗಿ ನೋಡ್ರಿ ಹೆಂಗೆ ವೆಯ್ಟ್ ಮಾಡ್ತಿದ್ದಾನೆ ಅಂತ. ನಿಜ 1 hour ವೆಯ್ಟ್ ಮಾಡಿದ್ದಾನೆ ಬಾಲ ಅಲ್ಲಾಡ್ಸ್ಕೊತ. ಫೈನಲಿ ಅವಳು ಹಾಕಿದ್ಲು ನನ್ನ ತಂಗಿ ಒಂದು ಕರ್ಜಿಕಾಯಿನ. ನೋಡ್ತಾ ಇರ್ಬೋದು ನೀವು. ನೋಡಿ ಹೆಂಗೆ ವೆಯ್ಟ್ ಮಾಡ್ತಾ ಇದ್ದಾನೆ ಅಂತ. ಅಯ್ಯೋ, ನಾವು ಎಷ್ಟು ಹೇಳಿದ್ರೂ ಕೇಳ್ತಾ ಇರಲಿಲ್ಲ. ಸ್ವೀಟ್ ಜಾಸ್ತಿ ತಿಂದರೆ ಹೊಟ್ಟೆಲಿ ಹುಳ ಆಗುತ್ತೆ ಅಂದ್ರೆ ಆದರೂ ಕೂಡ ಇನ್ನೊಂದು ಕರ್ಜಿಕಾಯಿ ಹಾಕ್ಸ್ಕೊಂಡು ತಿಂದೇ ಬಿಟ್ಟ. ಅದಾದಮೇಲೆ ಬುಧವಾರ ಆಗಿರೋದ್ರಿಂದ ಇವತ್ತು ಸಂತೆ ಬೇರೆ ಇತ್ತಲ್ವ. ಅದಕ್ಕೆ ನಾನು, ನಮ್ಮ ಪೂಜಾ, ನಮ್ಮ ಪಾಪಿ ಸಂತೆಗೆ ಹೋಗಿ ತರಕಾರಿ ಎಲ್ಲ ತಗೊಂಡು, ಸೊಪ್ಪು ತರಕಾರಿ ಎಲ್ಲ ತಗೊಂಡು ಬಂದ್ವಿ. ಇವತ್ತಂತೂ 2 ಸಲ ಶಾಪಿಂಗ್ ಆಯಿತು. ಆಮೇಲೆ ಫ್ರೂಟ್ ಶಾಪಿಗೂ ಸಹ ಹೋಗಿದ್ವಿ. ಇದು ಡ್ರೈ ಉತ್ತುತ್ತಿ ಬರುತ್ತಲ್ಲ ಅದನ್ನ, ಇದು ಹೊಸ ಉತ್ತುತ್ತಿ. ಇದು ಸಖತ್ತಾಗಿ ಸಿಹಿ ಐತೆ ಪೂಜಾ. ಹಸೆ ಉತ್ತುತ್ತಿನ ತಿಂದ್ಕೊಂಡು 1/4 kg ತೊಗೊಂಡು ಮನೆಗೆ ರಿಟರ್ನ್ ಆದ್ವಿ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಟಾಟಾ ಬಾಯ್.